ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ರುಚಿತಾ ಶ್ರೀನಿವಾಸ್. ಇನ್ನು ಮನೇಲಿ ಸೊಪ್ಪು ತಂದಿದ್ದಿದ್ದೆಲ್ಲ ಹಂಗೆ ಇತ್ತು. ಅದಕ್ಕೆ ಇವತ್ತು ಬೇಳೆ ಮತ್ತು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋದು ಅಂತ ರೆಡಿ ಮಾಡ್ಕೊತಿದ್ದೆ. ಇನ್ನು ಮೆಂತ್ಯ ಸೊಪ್ಪು ಅಂದರೆ ಕೆಲವೊಬ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಏನಕ್ಕೆ ಅದರಲ್ಲೇ ಕೈ ಇರುತ್ತಲ್ವ. ಅದರಲ್ಲಿ ನಾನು ಒಬ್ಬಳು, ನನಗೂ ಮೊದಲು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಎಣ್ಣೆಲಿ ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಕೈ ಏನು ಬರೋಲ್ಲ, ನಾರ್ಮಲಾಗೇ ಇರುತ್ತೆ. ಸಾಂಬಾರಲ್ಲೆಲ್ಲ ಸ್ವಲ್ಪ ಕೈ ಹೊಡಿಬೋದು ಅಷ್ಟೇ. ಇನ್ನು ಪಲಾವ್ ಗಿಲಾವ್ ಮಾಡಿದ್ರೆ ಅದರಲ್ಲಿ ಎಣ್ಣೆಲಿ ಕ್ಲೀನಾಗಿ ಹುರ್ಕೊಂಡ್ಬಿಟ್ರೆ ಅಷ್ಟೊಂದು ಕೈ ಅನಿಸಲ್ಲ. ಇನ್ನು ನಮ್ಮ ಯಜಮಾನರು ನಾನು ಅರ್ಧ ಅಡುಗೆ ಮುಗಿಸಿದ್ದೆ, ಆವಾಗ ಫೋನ್ ಮಾಡಿ ಹೇಳಿದ್ರು ಊರಿಗೆ ಹೋಗಬೇಕು, ರೆಡಿ ಆಗು ಅಂದ್ಬಿಟ್ಟು. ಇನ್ನು ನಾನು ಬೆಳಗ್ಗೆನೇ ಎಲ್ಲ ಬಟ್ಟೆ ಒಗೆದಿದ್ದೆ. ಇನ್ನು ಅವನ್ನೆಲ್ಲ ಮಡಗಿ ಮರ್ಚಿ ಅಡುಗೆನೂ ಮುಗಿಸ್ಕೊಂಡು ಮಗುಗೆಲ್ಲ ಊಟ ಮಾಡಿಸ್ಬಿಟ್ಟು ಇನ್ನು ನಮ್ಮಪ್ಪನ ಬೆಂಗಳೂರಿಗೆ ಬಂದಿದ್ದರು, ಅವರನ್ನು ಊರಿಗೆ ಕರ್ಕೊಂಡು ಹೋಗ್ತಿದ್ವಿ. ಇನ್ನು ಎಲ್ಲರದು ಊಟ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ, ಊಟ ತಿಂದಿರೋದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೊರಡೋಷ್ಟರಲ್ಲಿ 9:30 ಆಗಿಬಿಡ್ತು. ಇನ್ನು ನಾವು ಊರಿಗೆಲ್ಲ ನೈಟಲ್ಲೇ ಹೋಗ್ಬಿಡ್ತೀವಿ. ಬೆಳಗ್ಗೆ ಎದ್ದು ನಾವು ಹೊರಡೋ ಅಷ್ಟರಲ್ಲೇ ಒಂದು 11 ಗಂಟೆ 12 ಗಂಟೆ ಆಗಿಬಿಡುತ್ತೆ. ಇನ್ನು ಊರಿಗೆ ಹೋಗಿನೂ ಮಧ್ಯಾಹ್ನ ಏನು ಮಾಡೋದು ಅಂದ್ಬಿಟ್ಟು ನೈಟಲ್ಲೇ ಹೊರಟ್ಬಿಡ್ತೀವಿ. ಇನ್ನು ಸ್ವಲ್ಪ ಬ್ಯಾಗಿಗೆ ಬಟ್ಟೆ ಎಲ್ಲ ಹಾಕ್ಕೊಬೇಕಿತ್ತು, ಹಾಕ್ಕೊಂಡು ಹೊರಟ್ವಿ. ಹಾಗೆ ಆನ್ ದ ವೇ ಹೋಗ್ತಾ ಮಗುದೂ ಆಧಾರ್ ಕಾರ್ಡ್ ಬಂದಿತ್ತು, ಅದನ್ನು ಈಸ್ಕೊಂಡು ಹೊರಟ್ವಿ ಊರಿಗೆ.